ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 11/4/2024. ಈ ದಿನದ ರಾಶಿ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದಾಗಿ ಮೇಷರಾಶಿ. ಕರ್ಮಭಾವ ಹೇಳುವಂಥದ್ದು ತೃಪ್ತಿಕರವಾದಂತಹ ಫಲವನ್ನು ಕೊಡುವ ಸ್ಥಿತಿ. ಅಂತಂದರೆ ನಿಮಗೆ ಕೆಲಸ ಕಾರ್ಯಗಳು ಹೇಳುವಂಥದ್ದು ಸಮಾಧಾನ ಕೊಡುತ್ತದೆ. ಹಣಕಾಸಿನ ವಿಷಯದಲ್ಲಿಯೂ ಕೂಡ ಸಮಾಧಾನವನ್ನು ಕೊಡುವಂತಹ ಒಂದು ಫಲ ಹೇಳುವಂಥದ್ದು ಈ ದಿನ ಇದೆ. ಆದರೆ ಅದೇ ರೀತಿಯಲ್ಲಿ ಖರ್ಚಿನ ಯೋಗಗಳು, ಅಂತಂದರೆ ಹಣವನ್ನು ವ್ಯಯ ಮಾಡುವಂತಹ ಯೋಗವು ಕೂಡ ಈ ದಿನ ನಿಮ್ಮ ಪಾಲಿಗೆ ಇರುವಂಥದ್ದು. ಸಾಂಸಾರಿಕವಾದಂತಹ ಜೀವನದಲ್ಲಿ ನೆಮ್ಮದಿಯ ಫಲ ಉಂಟು. ಕೌಟುಂಬಿಕವಾದಂತಹ ಬದುಕಿನಲ್ಲಿಯೂ ಕೂಡ ನೆಮ್ಮದಿಯ ಫಲಗಳು ಹೇಳುವಂಥದ್ದುಂಟು. ದೈಹಿಕವಾದಂತಹ ಆರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆ. ಸಾಂವಿಧಾನಿಕವಾದಂತಹ ತೊಂದರೆಗಳು, ಅರ್ಥಾತ್ ಕಾನೂನು ಸಮಸ್ಯೆ ಹೇಳುವಂಥದ್ದು ನಿಮ್ಮ ತಲೆಯಲ್ಲಿರುವಂತಹ ನಿತ್ಯ ಸಮಸ್ಯೆಗಳಾಗಿ ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕು, ಅಂತಂದರೆ ಪಬ್ಲಿಕ್ ಫಿಗರ್ ಆಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಸಮಾಜ ಸೇವೆಯಂತಹ ಕೆಲಸಗಳು, ಇಂತಹ ಸಂದರ್ಭಗಳಲ್ಲಿ ನಿಮಗೆ ನೋವಾಗುವಂತಹ ಪ್ರಸಂಗಗಳು ಕೂಡ ಅಧಿಕವಾಗಿ ಕಂಡುಬರ್ತಾ ಇದೆ. ಸೊ ತಾವುಗಳು ಸುಬ್ರಹ್ಮಣ್ಯ ದೇವರ ಅಷ್ಟೋತ್ತರ ಸಹಸ್ರನಾಮ ಪಾರಾಯಣ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ತಾವೇನನ್ನು ನಿರೀಕ್ಷೆ ಮಾಡ್ತೀರಿ ಅಂತಹ ಸ್ಥಿತಿ ಇರುವುದಿಲ್ಲ ಅಂತಂದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೇ ಇರುವಂತಹ ಒಂದು ವಾತಾವರಣ, ಅದು ಆರ್ಥಿಕ ಆದಾಯದ ವಿಷಯವೂ ಆಗಿರ್ಬೋದು ಅಥವಾ ಆತ್ಮತೃಪ್ತಿಗೆ ಸಂಬಂಧಪಟ್ಟಂತಹ ವಾತಾವರಣದ ವಿಷಯವೂ ಆಗಿರಬಹುದು. ಅಲ್ಲಿ ಸಮಾಧಾನ ಇರುವುದಿಲ್ಲ ಹೇಳುವಂತಹ ಫಲಗಳು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಚಟುವಟಿಕೆ ಇತ್ಯಾದಿ ರಂಗದಲ್ಲಿರುವಂಥವರಿಗೆ ಬದುಕಿಗೆ ಬೇಕಾಗುವಂತಹ ಆರ್ಥಿಕ ಆದಾಯ ಹೇಳುವಂಥದ್ದು ಖಂಡಿತ ಸಾಧ್ಯವಾಗುತ್ತೆ. ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ವ್ಯತ್ಯಾಸಗಳಾಗುವಂಥದ್ದು, ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಯಾವ ರೀತಿಯ ಹೊಸ ಯೋಜನೆಗಳು ಕೂಡ ರೂಪಿಸುವಂಥದ್ದು ಸೂಕ್ತ ಆಗಿರೋದಿಲ್ಲ. ಸೊ ತಾವುಗಳು ದುರ್ಗೆಯ ಸಹಸ್ರನಾಮ ಅಥವಾ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ ಖಂಡಿತ ಒಳ್ಳೆಯದಾಗ್ತದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಚತುರ್ಥಾಧಿಪತಿ ಕರ್ಮದಲ್ಲಿರುವುದರಿಂದ ಒಂದಷ್ಟು ಕೌಟುಂಬಿಕ ಜೀವನ, ದೈಹಿಕ ಮತ್ತು ಮಾನಸಿಕವಾದಂತಹ ತೃಪ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶುಭ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಕಾರ್ಯದಲ್ಲಿ ಯಶಸ್ಸು, ಕೈಗೊಂಡಂತಹ ಕಾರ್ಯಗಳು ಯಶಸ್ಸಿನ ಫಲದೆಡೆಗೆ ಹೋಗುವಂತಹ ಎಲ್ಲ ಸಂದರ್ಭಗಳು ಕೂಡ ತಮ್ಮ ಪಾಲಿಗಿರುವಂಥದ್ದು. ದಾಂಪತ್ಯ ಮತ್ತು ಕರ್ಮಕ್ಷೇತ್ರವು ಕೂಡ ತುಂಬ ಚೆನ್ನಾಗಿರ್ತದೆ. ಸಾಂಸಾರಿಕವಾದಂತಹ ಜೀವನ, ವೃತ್ತಿ ಜೀವನ ಇದೆರಡೂ ಕೂಡ ತುಂಬ ಚೆನ್ನಾಗಿರುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಆದರೆ ವೃತ್ತಿಯ ಒಂದು ಪರಿಸರ, ವೃತ್ತಿಯ ಪರಿವಾರ ಹೇಳುವಂಥದ್ದು ನಿಮಗೆ ಸಮಾಧಾನವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಆರ್ಥಿಕತೆಯ ಅಡಚಣೆ, ಕಾನೂನಿನ ಒಂದಷ್ಟು ಪ್ರತಿಬಂಧಕ ಫಲಗಳು, ಸಾರ್ವಜನಿಕ ಬದುಕಿನಲ್ಲಿ ಗೌರವಕ್ಕೆ ಧಕ್ಕೆ ಬರುವಂತಹ ಪ್ರಸಂಗಗಳು, ದಾಂಪತ್ಯ ಜೀವನದಲ್ಲಿ ಸಮಾಧಾನ ಫಲ ಮತ್ತು ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಸಮಾಧಾನ ಫಲ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ಇದೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಫಲಗಳಾಗಿ ಕಂಡುಬರ್ತಾ ಇದೆ. ಸೊ ತಾವುಗಳು ಆಂಜನೇಯ ದೇವರ ಸಹಸ್ರನಾಮವನ್ನು, ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದು, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಾಂಪತ್ಯ ಸೌಖ್ಯ, ಕೌಟುಂಬಿಕ ಜೀವನದಲ್ಲಿ ಸಮಾಧಾನಕರವಾದಂತಹ ಫಲಗಳು, ಕೈಗೊಂಡಂತಹ ಕಾರ್ಯಗಳು ಯಶಸ್ಸಿನ ಕಡೆಗೆ ಅಥವಾ ವಿಘ್ನ ಇಲ್ಲದೆ ಮುನ್ನಡೆಯುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡುಬರ್ತಾ ಇದೆ. ಸ್ವಲ್ಪ ಆರೋಗ್ಯ ವಿಷಯವಾಗಿ ಗಮನವನ್ನು ಹರಿಸಬೇಕಾದಂಥ ಅವಶ್ಯಕತೆ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಪ್ರತಿಬಂಧಕ ಫಲಗಳು, ಅಂತಂದರೆ ವಿಘ್ನ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಕಾನೂನಾತ್ಮಕವಾಗಿಯೂ ಕೂಡ ಒಂದಷ್ಟು ತೊಂದರೆಯ ಅನುಭವಗಳು ಕೂಡ ನಿಮ್ಮ ಪಾಲಿಗೆ ಆಗುವಂಥ ಸಾಧ್ಯತೆಗಳುಂಟು. ಶಿವದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಖಂಡಿತ ಶುಭ ಫಲ ಸಾಧ್ಯ.
ಇನ್ನು ಕನ್ಯಾ ರಾಶಿ, ವ್ಯಯದ ಫಲಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಆರ್ಥಿಕತೆಯ ವ್ಯಯ, ಮಾನಸಿಕವಾದಂಥ ನೆಮ್ಮದಿಯ ವ್ಯಯ, ದೈಹಿಕವಾದಂಥ ಆರೋಗ್ಯದ ವ್ಯಯ. ವ್ಯಯ ಹೇಳಿದರೆ ಖರ್ಚು ಅಂತ ಅರ್ಥ, ಅಥವಾ ನಷ್ಟ ಅನ್ನುವಂತಹ ಫಲ ಕೂಡ ಉಂಟು. ಮಾನಸಿಕ ನೆಮ್ಮದಿ ನಷ್ಟ ಆಗುವಂಥದ್ದು, ದೇಹದ ಆರೋಗ್ಯ ನಷ್ಟ ಆಗುವಂಥದ್ದು, ಇದೆಲ್ಲವೂ ಕೂಡ ತಮ್ಮ ಅನುಭವಕ್ಕೆ ಬರುವಂಥ ಫಲಗಳಾಗಿ ಕಂಡುಬರ್ತಾ ಇದೆ. ಕರ್ಮಭಾವಾಧಿಪತಿ ರಾಶ್ಯಾಧಿಪತಿ ಸಪ್ತಮದಲ್ಲಿ ಇರುವಂಥದ್ದು, ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ಅಷ್ಟಮದಲ್ಲಿರುವಂತಹ ಫಲಗಳು. ಸ್ವಲ್ಪ ಎಲ್ಲ ರಂಗದಲ್ಲಿಯೂ ಕೂಡ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾದಂಥ ಅಗತ್ಯ ಉಂಟು. ಕಾರಣ ಏನು ಕೇಳಿದರೆ, ಪ್ರತಿಕೂಲ ಗ್ರಹಸ್ಥಿತಿ ಹೇಳುವಂಥದ್ದು ತಮ್ಮ ಪಾಲಿಗಿರುವುದಾದ್ದರಿಂದ ಎಲ್ಲ ರಂಗದಲ್ಲಿ, ಅದು ಹಣಕಾಸು, ದಾಂಪತ್ಯ ಜೀವನ, ಕೌಟುಂಬಿಕ ಜೀವನ, ದೈಹಿಕ ಮಾನಸಿಕವಾದಂಥ ಆರೋಗ್ಯದ ಜೀವನ. ಸೊ ತಾವುಗಳು ವಿಷ್ಣು ಸಹಸ್ರನಾಮವನ್ನು ತುಂಬ ಪಠನ ಮಾಡಿ, ಇದರಿಂದ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯ ಚೇತರಿಕೆಯ ಸ್ಥಿತಿಯನ್ನು ಕಂಡಿರ್ತದೆ. ಆರ್ಥಿಕತೆಯೂ ಕೂಡ ಚೇತರಿಕೆಯ ಸ್ಥಿತಿಯನ್ನು ಕಂಡಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ವಂಚನೆಗೆ ಒಳಗಾಗುವಂತಹ ಪರಿಸ್ಥಿತಿ, ಕಾನೂನಾತ್ಮಕವಾದ ಪ್ರಸಂಗಗಳು ಮುಂದುವರಿಯುವಂತಹ ಸಾಧ್ಯತೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದುಂಟು. ಕೃಷಿ, ಕಲೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಚಟುವಟಿಕೆಯನ್ನು ನಡೆಸುವಂಥವರಿಗೆ ಶುಭ ಫಲಗಳು ಹೇಳುವಂಥದ್ದುಂಟು. ಆರೋಗ್ಯದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಉಂಟು. ಇನ್ ಜನರಲ್ ಆಗಿ ಎಚ್ಚರಿಕೆಯ ಹೆಜ್ಜೆಯನ್ನು ಆರೋಗ್ಯ ದೃಷ್ಟಿಯಲ್ಲಿ ತಾವುಗಳು ಇಡಬೇಕು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದುರ್ಗೆಗೆ ಸಂಬಂಧಪಟ್ಟಂಥ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿಗೆ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಮುಂದೆ ಸಾಗುವಂತಹ ಯೋಗಫಲ. ಕಾರ್ಯಭಂಗಗಳು ಬಹುತೇಕ ಕಂಡು ಬರ್ತಾ ಇದೆ. ಕರ್ಮಕ್ಷೇತ್ರ ಚೇತರಿಕೆಯ ಹಂತವನ್ನು ತಲುಪುವಂತಹ ಸಾಧ್ಯತೆಗಳು. ಸಾರ್ವಜನಿಕ ಬದುಕಿನಲ್ಲಿ ವಿಘ್ನ ಪರಂಪರೆ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಅಗ್ರೆಸಿವ್ ಆಗಿ ಒಂದಷ್ಟು ತೀರ್ಮಾನಗಳನ್ನು ತಾವುಗಳು ತೆಗೆದುಕೊಳ್ತಾ ಹೋಗ್ತೀರಿ. ಅದರಿಂದ ಹಿನ್ನಡೆ ಉಂಟಾಗುವಂತಹ ಸಂದರ್ಭಗಳು ಕೂಡ ಅಧಿಕವಾಗಿ ಕಂಡುಬರ್ತಾ ಇದೆ. ಸುತ್ತ ಒಂದು ರೀತಿಯಲ್ಲಿ ಷಡ್ಯಂತ್ರಗಳು ತಮಗೆ ಆಗುವಂತಹ ಸಾಧ್ಯತೆ. ಇದರ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳುಂಟು. ಕಾನೂನಿನ ತೊಂದರೆಗಳು, ರಕ್ತದೊತ್ತಡದಂಥ ಆರೋಗ್ಯದ ವ್ಯತ್ಯಾಸಗಳು ಕೂಡ ತಾವು ಅನುಭವಿಸಲಿಕ್ಕಿದ್ದೀರಿ. ತಾವುಗಳು ಸುಬ್ರಹ್ಮಣ್ಯ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯ ಸಮಾಧಾನಕರವಾಗಿರ್ತದೆ. ಆರ್ಥಿಕ ವಿಷಯವೂ ಕೂಡ ಸಮಾಧಾನಕರವಾಗಿರ್ತದೆ. ಕೌಟುಂಬಿಕ ಜೀವನದಲ್ಲಿ ತೃಪ್ತಿ ಇರುವುದಿಲ್ಲ. ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳಿಗೆ ಸಂಬಂಧಪಟ್ಟಂಥ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ಕರ್ಮ ಚೇತರಿಕೆಯ ಸ್ಥಿತಿ. ಕರ್ಮ ಹೇಳಿದರೆ ವೃತ್ತಿ ಜೀವನ ಅಂತ ಅರ್ಥ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಂತ ಹಂತವಾಗಿ ದಿನೇ ದಿನೇ ಧನಾತ್ಮಕವಾದಂಥ ಬೆಳವಣಿಗೆ ಕಡೆಗೆ ಸಾಗತೀರಿ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದುಂಟು. ಕೌಟುಂಬಿಕ ಜೀವನದಲ್ಲಿಯೂ ತೃಪ್ತಿ ಹೇಳುವಂಥದ್ದುಂಟು. ಹಣಕಾಸಿನ ನಿರ್ವಹಣೆ ಹೇಳುವಂಥದ್ದು ಅತ್ಯಂತ ಜಾಗ್ರತೆಯಿಂದ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಆರೋಗ್ಯ ಸಂಬಂಧವಾಗಿ ಒಂದಷ್ಟು ಆಗಾಗ ಮನಸ್ಸಿಗೆ ಕಿರಿಕಿರಿ ಆಗುವಂತಹ ಅನಾರೋಗ್ಯದ ಬಾಧೆಗಳು ಈ ಹಿಂದಿನಿಂದಲೂ ಬಂದಿರುವಂಥದ್ದು, ಮುಂದೆಯೂ ಕೂಡ ಸ್ವಲ್ಪ ದಿನಗಳ ಕಾಲ ಹೀಗೆ ಮುಂದುವರಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ದೈಹಿಕ ಮಾನಸಿಕವಾಗಿ ಒಂದಷ್ಟು ಬಳಲುವಿಕೆ, ಮಾನಸಿಕವಾದಂತಹ ಒತ್ತಡ, ಕೌಟುಂಬಿಕ ಜೀವನದಲ್ಲಿ ಅಷ್ಟೊಂದು ತೃಪ್ತಿ ಇಲ್ಲದಿರುವಿಕೆ, ದಾಂಪತ್ಯದಲ್ಲಿಯೂ ಕೂಡ ಸಮಾಧಾನ ಇಲ್ಲದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗುವಂತಹ ಪ್ರಸಂಗಗಳು ಕಂಡುಬರ್ತಾ ಇದೆ. ವೃತ್ತಿಯ ಬದಲಾವಣೆಯ ಬಗ್ಗೆ ಚಿಂತನೆ ಮಾಡಿ, ಬಟ್ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ಒತ್ತಡ ಅಧಿಕ ಆಯಿತು ಅನ್ನುವ ಕಾರಣಕ್ಕೆ ಕೆಲಸ ಬಿಟ್ಟುಬಿಡ್ತೇನೆ ಮತ್ತೆ ನೋಡೋಣ ಹೇಳುವಂಥ ಪರಿಸ್ಥಿತಿಗೆ ಬರಬೇಡಿ. ಬಿಟ್ಟರೆ ಕೆಲಸ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಹಣಕಾಸಿನ ಚೇತರಿಕೆ ಹೇಳುವಂಥದ್ದು ಕಷ್ಟಕರ. ಹೂಡಿಕೆಯನ್ನು ಮಾಡುವಾಗ ಅತ್ಯಂತ ಜಾಗ್ರತೆ ವಹಿಸಿ, ಯಾವುದೇ ಹೊಸ ಯೋಚನೆಗಳನ್ನು ಮಾಡಲಿಕ್ಕೆ ಹೋಗಲೇಬೇಡಿ. ಇರುವಂಥದ್ದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆಯಿಂದ
ಮುಂದುವರಿಯುವಂಥದ್ದು ಬಹಳ ಅಗತ್ಯ. ಸೊ ತಾವುಗಳು ಆಂಜನೇಯ ದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿ, ದಾಂಪತ್ಯ ಸೌಖ್ಯ ಇದೆ, ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ಸಮಾಧಾನಕರ, ಆರ್ಥಿಕ ಆದಾಯವೂ ಕೂಡ ಒಂದು ಹಂತದಲ್ಲಿ ಸಮಾಧಾನಕರವಾದಂಥ ಫಲಕ್ಕೆ ಸೀಮಿತವಾಗಿರ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂಥ ಫಲಗಳುಂಟು. ಸೊ ಗೊಂದಲಕ್ಕೆ ಬಹಳಷ್ಟು ಒಳಗಾಗ್ತೀರಿ ತಾವು. ಗೊಂದಲ, ಖಿನ್ನತೆ ಇತ್ಯಾದಿಗಳೆಲ್ಲವೂ ಕೂಡ ತಮ್ಮ ಮಾನಸಿಕತೆಯಲ್ಲಿ ಇರುವಂತಹ ವಿಷಯವಾಗಿ ಕಂಡು ಬರ್ತಾ ಇದೆ. ಒಂದಷ್ಟು ಪ್ರಯಾಣ ಪ್ರಸಂಗಗಳು ತಮ್ಮ ಪಾಲಿಗೆ ಇರುವಂಥದ್ದಾಗಿದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇದು ಈ ದಿನದ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.